ಭಾಗಲಬ್ಧ ಸಂಖ್ಯೆಗಳ ಆದರ್ಶ ರೂಪ. ಆದರ್ಶ ರೂಪ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್. ಇಲ್ಲಿ ಕೆಲವೊಂದು ಸಂಖ್ಯೆಗಳು ಕೊಟ್ಟಿದ್ದಾರೆ. ಇವು ಆದರ್ಶ ರೂಪದಲ್ಲಿ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಈ ಸಂಖ್ಯೆಗಳು ಆದರ್ಶ ರೂಪದಲ್ಲಿ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅದಕ್ಕೆ ಒಂದು ಡೆಫಿನೇಷನ್ ಗೊತ್ತಿರಬೇಕು. ಏನದು ಅಂತ ಹೇಳಿದ್ರೆ, ಒಂದು ಭಾಗಲಬ್ಧ ಸಂಖ್ಯೆಯು ಆದರ್ಶ ರೂಪದಲ್ಲಿ ಇದೆ ಎಂದು ಹೇಳಬೇಕಾದರೆ ಅದರ ಛೇದ ಒಂದು ಧನ ಪೂರ್ಣಾಂಕವಾಗಿರಬೇಕು ಮತ್ತು ಅಂಶ ಹಾಗೂ ಛೇದಗಳು ಒಂದನ್ನು ಹೊರತುಪಡಿಸಿ ಬೇರೆ ಯಾವ ಸಾಮಾನ್ಯ ಅಪವರ್ತನವನ್ನು ಹೊಂದಿರಬಾರದು. ಇಲ್ಲಿ ನೋಡಿದ್ರೆ ಈ ಸಂಖ್ಯೆಗಳ ಛೇದ ಎಲ್ಲ ಧನ ಪೂರ್ಣಾಂಕವಾಗಿರ್ಬೇಕಂತೆ. ಮತ್ತೆ ಈ ಅಂಶ ಮತ್ತು ಛೇದಕ್ಕೆ ಸಾಮಾನ್ಯ ಅಪವರ್ತನ ಅಂದ್ರೆ ಒಂದು ಮಾತ್ರ ಇರಬೇಕು. ಸಂಖ್ಯೆ ಒಂದನ್ನು ಹೊರತುಪಡಿಸಿ ಬೇರೆ ಯಾವ ಸಾಮಾನ್ಯ ಅಪವರ್ತನ ಇರಬಾರ್ದಂತೆ. ಮೊದಲನೇ ಸಂಖ್ಯೆ ಯಾವುದು? 4/6 ಅಂದ್ರೆ 4/6. ಇದರ ಛೇದ ಧನ ಪೂರ್ಣಾಂಕವಾಗಿದೆಯಾ ಅಂದ್ರೆ ಹೌದು, ಇದರ ಛೇದ ಧನ ಪೂರ್ಣಾಂಕವಾಗಿದೆ. ಇದಕ್ಕೆ ಒಂದನ್ನು ಹೊರತುಪಡಿಸಿ ಯಾವ್ದನ ಸಾಮಾನ್ಯ ಅಪವರ್ತನ ಇದೆಯಾ ಅಂತ ಹೇಳಿದ್ರೆ ನಾನು ಇದೆ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸಂಖ್ಯೆ 2 ಅನ್ನೋದು 4 ಭಾಗಿಸುತ್ತೆ, 6 ಭಾಗಿಸುತ್ತೆ. ಹಾಗಾಗಿ 4/6 ಅನ್ನೋದು ಆದರ್ಶ ರೂಪದಲ್ಲಿ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ 1/2 ಅನ್ನೋದು ಆದರ್ಶ ರೂಪದಲ್ಲಿ ಇದೆಯಾ ಅಂತ ಹೇಳಿದ್ರೆ ಚೆಕ್ ಮಾಡೋಣ. ಇದರ ಛೇದ ಧನ ಪೂರ್ಣಾಂಕವಾಗಿದೆ. 1/2ಗೆ ಸಾಮಾನ್ಯ ಅಪವರ್ತನ ಅಂದ್ರೆ ಸಂಖ್ಯೆ 1 ಮಾತ್ರ. ಸಂಖ್ಯೆ 1ನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾದ್ರೆ ಇದು ಆದರ್ಶ ರೂಪದಲ್ಲಿ ಇದೆಯಾ ಅಂತ ಹೇಳಿದ್ರೆ ಹೌದು, ಇದು ಆದರ್ಶ ರೂಪದಲ್ಲಿ ಇದೆ. ಮೂರನೇದು ನೋಡೋಣ. -3/5 ಇದರ ಛೇದ ಧನ ಪೂರ್ಣಾಂಕವಾಗಿದೆ. -3 ಮತ್ತೆ 5ಕ್ಕೆ ಸಾಮಾನ್ಯ ಅಪವರ್ತನ ಒಂದಷ್ಟೇ, ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾಗಿ ಇದು ಸಹ ಆದರ್ಶ ರೂಪದಲ್ಲಿ ಇದೆ ಅಂತ ಹೇಳಬಹುದು. ನೆಕ್ಸ್ಟ್ 2/-7 ಇದರ ಛೇದ ಬಂದು ಧನ ಪೂರ್ಣಾಂಕವಾಗಬೇಕು. ಇದು ಬಂದು ಋಣ ಪೂರ್ಣಾಂಕವಾಗಿದೆ. ಹಾಗಾಗಿ ಇಲ್ಲೇ ಹೇಳ್ಬೋದು ಇದು ಆದರ್ಶ ರೂಪದಲ್ಲಿ ಇಲ್ಲ ಅಂತ. ನೆಕ್ಸ್ಟ್ 0ನ 0/1 ಅಂತ ಬರಿಬಹುದು. 1 ಅನ್ನೋದು ಒಂದು ಧನ ಪೂರ್ಣಾಂಕ. 0 ಮತ್ತೆ 1ಕ್ಕೆ ಸಾಮಾನ್ಯ ಅಪವರ್ತನ ಒಂದಷ್ಟೇ, ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಇಲ್ಲ. ಹಾಗಾಗಿ ಇದು ಸಹ ಆದರ್ಶ ರೂಪದಲ್ಲಿದೆ. ನೆಕ್ಸ್ಟ್ 12/5 5 ಅನ್ನೋದೊಂದು ಧನ ಪೂರ್ಣಾಂಕವಾಗಿದೆ. ಮತ್ತೆ 12 ಮತ್ತೆ 5ಕ್ಕೆ ಸಾಮಾನ್ಯ ಅಪವರ್ತನ ಅಂದ್ರೆ ಒಂದಷ್ಟೇ, ಸಂಖ್ಯೆ 1ನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಅಪವರ್ತನ ಅನ್ನೋದು ಇಲ್ಲ. ಹಾಗಾಗಿ 12/5 ಅನ್ನೋದು ಆದರ್ಶ ರೂಪದಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕೊನೆಯದಾಗಿ 18/15 15 ಅನ್ನೋದು ಧನ ಪೂರ್ಣಾಂಕವಾಗಿದೆ. 18 ಮತ್ತೆ 15ಕ್ಕೆ ಒಂದನ್ನು ಹೊರತುಪಡಿಸಿ ಯಾವುದಾದ್ರೂ ಸಾಮಾನ್ಯ ಅಪವರ್ತನ ಇದೆಯಾ ಅಂತ ಹೇಳಿದ್ರೆ ನಾನು ಹೌದು ಅಂತ ಹೇಳ್ತೀನಿ. ಸಂಖ್ಯೆ 3 18ನ್ನು ಭಾಗಿಸುತ್ತೆ, 15ನ್ನು ಭಾಗಿಸುತ್ತೆ. ಹಾಗಾಗಿ 18/15 ಅನ್ನೋದು ಆದರ್ಶ ರೂಪದಲ್ಲಿ ಇಲ್ಲ ಅಂತ ಹೇಳ್ತೀನಿ. ನಾನೇನ್ ಮಾಡ್ತೀನಿ, 2/-7 ಮತ್ತೆ 18/15 ಸಪರೇಟ್ ಆಗಿ ಬರ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಇದನ್ನ ಆದರ್ಶ ರೂಪಕ್ಕೆ ತರಿಸಬಹುದಾ ಅಂತ ನಾನು ಟ್ರೈ ಮಾಡ್ತೀನಿ. ಇಲ್ಲಿ 18 ಇದೆಯಾ, /15 ಸಂಖ್ಯೆ 18ನ್ನ 15 ಭಾಗಿಸ್ತಿದೆ. ನಾನೇನ್ ಮಾಡ್ತೀನಿ, ಸಂಖ್ಯೆ 18ನ್ನ 3ರಿಂದ ಭಾಗಿಸ್ತೀನಿ. ಅದೇ ರೀತಿ ಸಂಖ್ಯೆ 15ನ್ನು ಸಹ 3ರಿಂದ ಭಾಗಿಸ್ತೀನಿ. ಈಗೇನಾಗುತ್ತೆ ಅಂತ ಹೇಳಿದ್ರೆ 3 1 3 6 ಎಷ್ಟು 6 ಅಂತ ಆಗುತ್ತೆ. 3 1 3 5 ಅಂದ್ರೆ 5. 18/15 ಬಂದು ಈಗ ನಮಗೆ 6/5 ಅಂತ ಆಗಿದೆ. 18/15 ಅನ್ನೋದು ಆದರ್ಶ ರೂಪದಲ್ಲಿ ಇಲ್ಲ. ಇಲ್ಲಿ 6/5 ನೋಡಿ, ಇದರ ಛೇದ ಬಂದು ಧನ ಪೂರ್ಣಾಂಕವಾಗಿದೆ. ಸಂಖ್ಯೆ 6 ಮತ್ತೆ 5ಕ್ಕೆ ಸಾಮಾನ್ಯ ಅಪವರ್ತನ ಬಂದು 1. ಇದು ಆದರ್ಶ ರೂಪದಲ್ಲಿ ಇದೆ ಅಂತ ಹೇಳ್ಬೋದು. ಇಲ್ಲಿ 2/-7 ಅಂತಿದೆ. 2/-7 ನಾನೇನ್ ಮಾಡ್ತೀನಿ, ಸಂಖ್ಯೆ -1ರಿಂದ 2ನ್ನು ಗುಣಿಸ್ಕೋತೀನಿ. 2 × -1 ಡಿವೈಡೆಡ್ ಬೈ -7 × -1 ಅಂತ ಆಗುತ್ತೆ. ಇಲ್ಲಿ -2 ಬರುತ್ತೆ, ಇಲ್ಲಿ 7 ಬರುತ್ತೆ. ನಮ್ಗೆ 2/-7 ಅನ್ನೋದು ಇಲ್ಲಿ -2/7 ಅಂತ ಆಗಿದೆ. ಇದರ ಛೇದ ಬಂದು ಧನ ಪೂರ್ಣಾಂಕವಾಗಿದೆ. -2 ಮತ್ತೆ -7ಗೆ ಸಾಮಾನ್ಯ ಅಪವರ್ತನ ಬಂದು ಸಂಖ್ಯೆ 1. ಹಾಗಾಗಿ -2/7 ಅನ್ನೋದು ಆದರ್ಶ ರೂಪದಲ್ಲಿ ಇದೆ ಅಂತ ಹೇಳಬಹುದು. ಇದೇ ರೀತಿ ಆದರ್ಶ ರೂಪದಲ್ಲಿ ಇಲ್ಲದೆ ಇರೋ ಸಂಖ್ಯೆಗಳನ್ನ ನಾವು ಆದರ್ಶ ರೂಪಕ್ಕೆ ತರಿಸ್ಕೋತೀವಿ.